ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಇವತ್ತೇನು ಹೇಳ್ತೀನಿ ಅಂದರೆ ಟಾಪಿಕ್ ಬಂದ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ತಪ್ಪದೆ ಎಲ್ಲರೂ ಈ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಮೊದಲು ಅದರ ಬಗ್ಗೆ ಕ್ಲಿಯರ್ ಇರಲಿ. ಈಗ ಹಳ್ಳಿ ಒಳಗೆಲ್ಲ ಏನಾಗ್ತಿದೆ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದು ರೊಕ್ಕ ಬರ್ತು ಅಂತ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಈಗ ಜಾಯಿನ್ ಮಾಡಿ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಯಾಮಾರಿಸ್ತಾ ಇದ್ದಾರೆ. ಅದು ಯಾವ ಥರ ವರ್ಕ್ ಆಗುತ್ತೆ ಮೊದಲಕ್ಕೆ ನೀವು ತಿಳ್ಕೊಳ್ಳಿ. ಅದ ನಂತರ ನಾವು ಮಾಡಬೇಕು ಬೇಡವೋ ಅಂತ ಆಮೇಲೆ ನೀವು ಡಿಸೈಡ್ ಮಾಡಿ. ಮೊದಲನೇದಾಗಿ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಯಾವುದೇ ಒಂದು ಕಂಪನಿ ಇದೆ ಅಂದರೆ ಆ ಕಂಪನಿಯಲ್ಲಿ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಾರೆ, ಆ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡಬೇಕು. ಅದೇ ರೀತಿ ಆ ಕಂಪನಿ ಬಂದ್ಬಿಟ್ಟು ರಿಜಿಸ್ಟರ್ ಕಂಪ್ನಿನ ಅಥವಾ ಅಲ್ವಾ ಫೇಕಾ ಅಂತ ಚೆಕ್ ಮಾಡ್ಕೋಬೇಕು. ಕ್ರಾಸ್ ವೆರಿಫಿಕೇಶನ್ ಆದ ನಂತರ ನೀವು ಅದರ ಮೇಲೆ ಇಂಟ್ರೆಸ್ಟ್ ತೋರಿಸ್ಬೇಕು. ಅಂದ್ರೆ ನಾವು ಈ ನಂಬಿಕೆ ಇಡ್ಬೋದು ಈ ಕಂಪನಿ ಮೇಲೆ ಅಂತ. ನಂಬಿಕೆ ಇಟ್ಟರೆ ಏನಾಗುತ್ತೆ, ಅವಾಗ ಪ್ರಾಡಕ್ಟ್ನು ನೀವು ಮೊದಲು ಯೂಸ್ ಮಾಡಬೇಕು, ನಂತರ ಇನ್ನೊಬ್ರಿಗೆ ಯೂಸ್ ಮಾಡಕ್ ಕೊಡ್ಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಒಂದು ಈಗ ಬುಕ್ ತೊಗೊಂಡ್ವಿ. ಬುಕ್ ನೀವು ಎಲ್ಲಿಂದ ತೊಗೊಂತೀರಿ? ಅಂಗಡಿಯಿಂದ ತೊಗೊಂತೀರಿ. ಅಂಗಡಿ ಯಾವ ಎಲ್ಲಿಂದ ತಂದಿರ್ತಾನ? ದೊಡ್ಡ ಅಂಗಡಿಯಿಂದ ತಂದಿರ್ತಾನ. ಅದೇ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಏನು, ಸೀದಾ ಕಂಪನಿಯಿಂದ ಉತ್ಪನ್ನ ಆಗಿರ್ತಕ್ಕಂಥ ಯಾವುದೇ ಐಟಮ್ಸ್ಗಳಲ್ಲಿ ನೀವು ಖುದ್ದಾಗಿ ಕಂಪನಿಯವರಿಂದ ಸಂಪರ್ಕವನ್ನು ಹೊಂದಿಟ್ಟು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು. ಎಲ್ಲಿಗೆ? ಸೀದಾ ನಿಮ್ಮ ಮನೆಗೆ ಬಂದು ಬೀಳುತ್ತೆ ಆರ್ಡರ್ ಮಾಡಿದರೆ. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾರೆ. ಅದರಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಂತ ಇದೆ, ಇನ್ನೊಂದು ಮಾರ್ಕೆಟ್ ಪ್ರೈಸ್ ಅಂತ ಇದೆ. ಮಾರ್ಕೆಟ್ ಪ್ರೈಸ್ ಏನಾಗುತ್ತೆ, MRP. ಈ ಒಂದು ಪ್ರಾಡಕ್ಟ್ ಬುಕ್ ಅಂತ ಇಟ್ಕೊಡಿ, ಬುಕ್ಗೆ 100 ರೂಪೀಸ್ ನೀವು ಹೊರಗಡೆ ಅಂಗಡಿಯಲ್ಲಿ ತಗೊಂಡ್ರೆ, ಅದೇ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡರ್ ಒಳಗೆ ಕಂಪನಿ ಬರ್ತಾವಲ್ಲ, ಆ ಕಂಪನಿ ಒಳಗೆ ಒಂದು ಬುಕ್ ತಗೊಂಡ್ರೆ ಸೆಲ್ಲಿಂಗ್ ಪ್ರೈಸ್ ಅಂತಾರೆ. ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 75 ರೂಪೀಸ್. 75 ರೂಪೀಸ್ ಕೊಡೋದು ಬೆಟರು ಅಲ್ವಾ 100 ರೂಪಾಯಿ ಕೊಡೋದು ಬೆಟರು? ಅದರಲ್ಲಿ ನಾವು 75 ರೂಪೀಸ್ ಕೊಟ್ಟಿವಿ. 75 ರೂಪೀಸ್ನ ನಾವು ಹೇಗೆ ಕೊಡ್ತೀವಿ? ಸೀದಾ ಕಂಪನಿ ಥ್ರೂ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂಡರ್ ಯಾವ ಇರ್ತಾವಲ್ಲ ಆ ಕಂಪನಿ ಥ್ರೂ ನಾವು ಇಲ್ಲೇ ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಇರ್ತಿಲ್ಲ, ನಿಮ್ಮ ಹತ್ತಿರದ ಸ್ಟೋರ್ಗಳು ಇರ್ತವೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿದ್ರಿಂದ ಏನಾಗುತ್ತೆ, 100 ರೂಪಾಯಿ ಕೊಡೋದಕ್ಕಿಂತ 75 ರೂಪಾಯಿ ಕೊಟ್ಟು ನೀವು ಸೆಲ್ ಮಾಡ್ಕೊಂತೀರ. ಬೈ ಮಾಡ್ಕೊಂಡ್ರೆ ಎಷ್ಟು ಉಳಿತಿ? 25 ರೂಪಾಯಿ ಲಾಭ ಆಯ್ತು. 25 ರೂಪಾಯಿ ಸೇವಿಂಗ್ ಆಯ್ತು ನಿಮ್ದು. ಇದರ ಜೊತೆಗೆ ಕಂಪನಿ ಅಂತ ಏನು ಕೊಡ್ತಾರೆ, ಈ 25 ರೂಪಾಯಿದಲ್ಲಿ 5% ಅಂತ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಅಕೌಂಟ್ ಇದ್ರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಮೊದಲು ನೀವು ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಳ್ಳಿ. ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಿಮಗೆ ಸರಿ ಅನಿಸಿದ್ರೆ 4 ಮಂದಿ ಹೇಳಿ. ನಿಮಗೆ ಸರಿ ಅನಿಸಿಲ್ಲ ಆದ್ರೂ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಮಾಡ್ತೀವಿ, ನಾವು ರಾತ್ರಿನ ದುಡ್ಡು ಬರ್ತೈತಿ ಅಂತ ಯಾವುದು ಆಮಿಷಕ್ಕೆ ಒಳಗಾಗಬೇಡಿ. ಮೊದಲೇ ನಿಮ್ಗೆ ಸರಿ ಅನಿಸ್ತಾ 4 ಮಂದಿಗೆ ಹೇಳಿ. ಅವ್ರು ಬಂದು 4 ಮಂದಿಗೆ ಇನ್ನೂ 4 ಮಂದಿಗೆ ಅವರಾಗ್ಲಿ ಹೇಳ್ತಾರೆ. ನೀವಾಗ್ಲಿ ಏನು ಪಬ್ಲಿಸಿಟಿ ಮಾಡೋದು ಬೇಡ. ಒಂದು ಪ್ರಾಡಕ್ಟ್ ಇದೆ ಅಂದ್ರೆ ಒಂದು ಪ್ರಾಡಕ್ಟ್ ಎಕ್ಸಾಂಪಲ್ ಯಾವುದೋ ಒಂದು ನಾವು ಡೈಲಿ ಯೂಸ್ ಮಾಡೋದಂಥದ್ದು ಮಾರ್ಕೆಟ್ನಲ್ಲಿ ತೊಗೊಂಡಿರ್ತಾರಲ್ಲ, ಅದನ್ನ ಸ್ಟಾಪ್ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡರ್ ಅಲ್ಲಿ ಬರುವಂತದ್ದು ಯಾವುದೋ ಒಂದು ಕಂಪನಿಯನ್ನ ಪ್ರಾಡಕ್ಟ್ ಯೂಸ್ ಮಾಡಿ. ಪ್ರತಿನಿತ್ಯ ಅವನ್ನ ಅದರ ತರಹದ ಪ್ರಾಡಕ್ಟ್ ಯೂಸ್ ಮಾಡ್ಕೊಂತ ಹೋದಾಗ ನಿಮ್ಗೆ ಏನಾಗುತ್ತೆ, ಹೌದು ನಿಜ ಇದೆ, ನಾವು 4 ಮಂದಿ ಹೇಳ್ಬಹುದು ಅಂತ ನಿಮಗೂ ಅನಿಸುತ್ತೆ. ಮನಸ್ಸಿನಲ್ಲಿ ಅನಿಸಿದಾಗ ಏನಾಗುತ್ತೆ, ಒಂದು ಪ್ರಾಡಕ್ಟ್ ತಗೊಂಡ್ರೆ ನೀವು ಇನ್ನೊಬ್ರಿಗೆ ರೆಫರ್ ಮಾಡ್ತೀರಾ. ಅವ್ರು ಏನ್ ಮಾಡ್ತಾರೆ, ಅದನ್ನ ಯೂಸ್ ಮಾಡ್ತಾರೆ. ಮೊದಲನೇದಾಗಿ ಹೌದಪ್ಪ ನಾವು ತಗೊಂಡು ಅವ್ರು ಯೂಸ್ ಮಾಡತ್ತಾರ ಅಂತ ಯೂಸ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ರಿಸಲ್ಟ್ ಬಂದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಇವನಿದ್ರೆ ಇನ್ನೊಬ್ಬಂಗೆ ಹೇಳ್ತಾರೆ. ಅವನ್ ಯೂಸ್ ಮಾಡಿದ್ರೆ ಅವಂಗೂ ಚಲೋ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಇನ್ನೊಬ್ರಿಗೆ ಹೇಳ್ತಾರೆ. ಹಾಗೆ ಹೇಳ್ತಾ ನಿಮ್ದು ಬೆಳ್ತಾ ಹೋಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್. ಈಗ ನೀವು ಪ್ರಾಡಕ್ಟೇ ಸರಿ ಇಲ್ಲ ಅಂದ್ರೆ ಅವ್ ಕೆಳಗಡೆ ತಗೊಂಡು ಇನ್ನೊಬ್ಬ ತಗೊಂಡ್ರೆ ನಿಮ್ಮೊಂದು
ಕಂಪ್ನಿ ವ್ಯಾಲ್ಯೂ ಹಾಳಾಗುತ್ತೆ. ನೆಕ್ಸ್ಟು ನೀವೇನು ಕೊಡಿಸಿರ್ತಿರಲ್ಲ ನಿಮ್ಮ ಹೆಸರು ಹಾಳಾಗುತ್ತೆ. ಅದರ ಸಲುವಾಗಿ ಮೊದಲು ನೀವು ಯೂಸ್ ಮಾಡಿ. ಅದಾದ್ಮೇಲೆ ನೀವು ಅಮೌಂಟ್ ಉಳಿಸುವುದು ಅಷ್ಟೇ ಅಲ್ಲ, ಇದರಲ್ಲಿ ಒಂದು ಸ್ವ ಉದ್ಯೋಗನೂ ಸೃಷ್ಟಿಯಾಗಿರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ. ಸ್ವ ಉದ್ಯೋಗ ನಿಯಮಿತ ಕಂಪ್ನಿಯವರಿಂದ ಬರುತ್ತೆ, ಅದು ಚೈನ್ ಮಾರ್ಕೆಟ್ ಅಂಡರ್ ಬರುತ್ತೆ. ಚೈನ್ ಮಾರ್ಕೆಟ್ನೊಳಗೆ ಚೈನ್ ಮಾರ್ಕೆಟ್ನಲ್ಲಿ ನೀವು ಒಂದೀಗ ಪ್ರಾಡಕ್ಟ್ ತೊಗೊಂಡ್ರಿ, 1000 ರೂಪಾಯಿ ಪ್ರಾಡಕ್ಟ್ ತೊಗೊಂಡ್ರಿ ಅಂದ್ರೆ ನಿಮ್ಮೊಂದು ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು. ಕಂಪಲ್ಸರಿ ಐ ಡಿ ಕ್ರಿಯೇಟ್ ಮಾಡಿದ ಮೇಲೆ ನೀವು ಮುಂದುವರಿಬೇಕು. ಐ ಡಿ ಕ್ರಿಯೇಟ್ ಮಾಡಿದರೆ ನೀವು ಹಾಗೆ ನಾವು ಚೈನ್ ಮಾರ್ಕೆಟ್ ಬಳಸ್ತೀವಿ ಅಂದ್ರೆ ಆಗಲ್ಲ. ಚೈನ್ ಮಾರ್ಕೆಟ್ನಲ್ಲಿ ಮೊದಲು ನೀವು ಬಿ ಅಂದ್ರೆ ನಾನು, ಈ ನಾನು ಒಳಗೆ ನೀವು ಐ ಡಿ ಕ್ರಿಯೇಟ್ ಮಾಡಿ 1000 ರೂಪಾಯಿ ಅಮೌಂಟ್ ಬಿಲ್ ಮಾಡಿಸಿ ನೀವು ಯೂಸ್ ಮಾಡ್ತೀರ ಅಂದ್ರೆ ನಿಮ್ ಕೆಳಗಿಂದ ನೀವು ಈಗ 4 ಮಂದಿ ರೆಫರ್ ಮಾಡ್ತೀರಾ ಚಲೋ ಇದೆ ಅಂತ. ರೆಫರ್ ಮಾಡಿದ್ರೆ ಏನಾಗುತ್ತೆ, ನೀವು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿ ಎ ಬಿ ಲೆಫ್ಟ್ ರೈಟ್ ಅಂತ ಚೈನ್ ಇರುತ್ತೆ. ಲೆಫ್ಟ್ ರೈಟ್ ಅಂತ ನೀವು ಹಾಕೋಬೇಕು, ನನ್ನ ಕೆಳಗೆ ಯಾರು ಇರಬೇಕು. ಈಗ ನೀವಿಂತ ರೆಫರ್ ಆದವನು ಇಲ್ಲಿರ್ತಾನೆ ಎದಲ್ಲಿ, ನಿನ್ನಿಂದ ರೈಟ್ ಲೆಫ್ಟ್ 2 ಚೈನ್ ರೆಡಿ ಆಯ್ತು ಅಂದ್ರೆ ಇವನು ಇನ್ನು 4 ಮಂದಿ ಹೇಳ್ತಾನೆ. ಎದವನು ಬಿದವನು 4 ಮಂದಿ ಹೇಳ್ತಾನೆ. ಎದವನು ಮತ್ತೆ 4 ಮಂದಿ ಹೇಳಿಕೊಳ್ಳೆ 4 ಮಂದಿ ಯೂಸ್ ಮಾಡ್ತಾರೆ. 4 ಮಂದಿನೂ ಅವರು 1 2 3 4 5 6 ಈ 1 2 3 ಅವ್ರನ್ನು ಮತ್ತೆ ಇನ್ನೂ 4 ಮಂದಿಗೆ ರೆಫರ್ ಮಾಡ್ತಾನೆ. ಪ್ರಾಡಕ್ಟ್ ಚಲೋ ಇತ್ತಂದ್ರೆ ತಾವಲ್ಲೇ ರೆಫರ್ ಮಾಡ್ತಾರೆ. ಯಾವುದು ಪಬ್ಲಿಸಿಟಿ ಏನು ಬೇಕಾಗಿಲ್ಲ. ಕಂಪನಿ ವ್ಯಾಲ್ಯೂ ಸರಿಯಾಗಿದ್ರೆ ಮತ್ತೆ ರಿಜಿಸ್ಟರ್ ಕಂಪನಿ ಆಗಿದ್ರೆ ಕಂಪಲ್ಸರಿ ಯೂಸ್ ಮಾಡಿ. ನಾಲ್ಕು 5 ಹೀಗೆ ನಿಮ್ದು ಕಂಪನಿ ಚೈನ್ ಬೆಳೀತಾ ಹೋದಲ್ಲಿ ಏನಾಗುತ್ತೆ, ನಿನ್ನ ರೆಫರ್ ಮಾಡಿರ್ತಾರಲ್ಲ ಅವನಿಗೆ 4% ಇರುತ್ತೆ. ನಿಮ್ಮ ಕೆಳಗೆ ಇವರು ಎ ಬಿ ಅಂತ ಇರ್ತಾರಲ್ಲ ಅವರು 1000 ರೂಪಾಯಿ ಸ್ಪೆಂಡ್ ಮಾಡಿದರೆ, ಎಕ್ಸಾಂಪಲ್ ನಿಮಗೆ 1000 ರೂಪಾಯಿದಲ್ಲಿ 100 ರೂಪಾಯಿ ನಿಮಗೆ ಸಿಗುತ್ತೆ, 900 ರೂಪಾಯಿ ಅವನ ಅಕೌಂಟಿಗೆ ಹೋಗುತ್ತೆ. ಅವನು ಸಿಗಲ್ಲ, ಅದು ಅವನ ಅಕೌಂಟಿಗೆ ಹೋಗುತ್ತೆ ವ್ಯಾಲೆಟ್ಗೆ. ಅಂದ್ರೆ ಪಾಯಿಂಟ್ಸ್ ಪಿ ವಿ ಅಂತ ಬರುತ್ತೆ. ಪಿ ವಿ ಅಂತ ಬಂದಲ್ಲಿ ಅವ್ನ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಅವ್ನ ಪಾಯಿಂಟ್ಸ್ ಆ್ಯಡ್ ಆಗಿ ನೆಕ್ಸ್ಟ್ ಅವ್ ಕೆಳಗೆ ಯಾರಿಗಾರ ರೆಫರ್ ಮಾಡ್ತಾನಲ್ಲ ಅವ್ರಿಂತ್ರ ನಿನಗೆ ಮತ್ತೆ ಕಮಿಷನ್ ಬರುತ್ತೆ. ಅವಾಗ ಎಷ್ಟು ಬರುತ್ತೆ, 2.5% ನಿನಗೆ ಕೆಳಗಿದ್ದವನು. ಈ ಒಂದು ಸಲ ಚೈನ್ ಬಿಲ್ಡ್ ಆಯ್ತು ಅಂದ್ರೆ ಆಟೋಮೆಟಿಕ್ ನೀವು ಏನು ಮಾಡೋದು ಬೇಡ. ಮೊದಲು 1 ವರ್ಷ 2 ವರ್ಷ ಇದರಲ್ಲಿ ಕಷ್ಟಪಟ್ಟು ಒಂಚೂರು ಪಬ್ಲಿಸಿಟಿ ಆಯ್ತು, ಹೊರಗಡೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು ಅಲ್ಲಿ, ಫಂಕ್ಷನ್ ಅಟೆಂಡ್ ಆಗೋದು ಅಲ್ಲಿ ಮಾಡಬೇಕು. ನೀವು ನಾಲೆಜ್ ಬಂತು ಆ ಕಡೆ ಜೊತೆಗೆ ನಿಮ್ಗೆ ವ್ಯಾಲ್ಯೂಬಲ್ ಅಮೌಂಟ್ ಬರುತ್ತೆ, ಕಂಪನಿ ಗ್ರೋತ್ ಆಗುತ್ತೆ, ಕಂಪನಿ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಹಾಗೆ ಬೆಳೀತಾ ಹೋದ್ರೆ ನೀವು ಆರಾಮ ಅವಾಗ ಲಾಸ್ಟ್ ಏನು ಮಾಡ್ಬೋದು, ಕುಂತ್ ಕ್ಯಾಟ್ ಅಮೌಂಟ್ ತಕೋಬಹುದು. ಹಾಗೆ ನೀವು ಇಲ್ಲ ನಾವು 4 ತಿಂಗಳಿಗೆ ಅಮೌಂಟ್ ಬರ್ತೈತಿ ಅಂತ ಹೋದ್ರೆ ಆಗಲ್ಲ. 4 ತಿಂಗಳಿಗೆ ಅಮೌಂಟ್ ಬರೋ ಚಾನ್ಸು ಇಲ್ಲ. ಮಿನಿಮಮ್ ಏನಿಲ್ಲ ಅಂದ್ರೂ 6 to 8 ಮಂತ್ಸ್ ಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಫಾಸ್ಟ್ ಆಗಿ ನಾ ಗ್ರೋ ಆಗ್ಬೇಕಂದ್ರೆ ಅದು ಮತ್ತೆ ಸರಿಯಾದ ಗೈಡ್ ಇರ್ಬೇಕು. ನಿಮಗೆ ಸರಿಯಾಗಿ ಗೈಡ್ ಮಾಡೋರಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಮಾಡಬಾರ್ದು. ನೆಕ್ಸ್ಟ್, ಪ್ರತಿ ಪ್ರಾಡಕ್ಟ್ ನ ಯಾರಿಗಾದ್ರೂ ಪರ್ಚೇಸ್ ಮಾಡಿಸ್ಬೇಕಾದ್ರೆ ಅವ್ರದ್ದು ಐ ಡಿ ಕಂಪಲ್ಸರಿ ಮಾಡಿಸಿರ್ಬೇಕು. ಮತ್ತೆ ಅದರಲ್ಲಿ KYC ಕಂಪ್ಲೀಟ್ ಆಗಿರ್ಬೇಕು. KYC ಆಗದೆ ನೀವು ಐ ಡಿ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಫಾಯ್ದಾ ಇಲ್ಲ. ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಸಾಕಷ್ಟು ಬರ್ತಾವ ಕಂಪನಿ. ನಾವು ಯಾವ್ಯಾವ ಅಂತ ಬರ್ಕೊಂತ ಹೋಗ್ತೀನಿ, ಅದರ ಮೇಲೆ ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ.
ಎಕ್ಸೆಟ್ರಾ ಎಕ್ಸೆಟ್ರಾ. ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಆಡ್ ಶಾಪ್ ಅಂತ ಒಂದು ಬರುತ್ತೆ, ಕಂಪನಿ ಹೆಸರು. ಅದಾದ್ಮೇಲೆ ನೆಟ್ಸ್ವಾಪ್ ಅಂತ ಒಂದು ಬರುತ್ತೆ, GP ಬಯೋಟೆಕ್ ಅಂತ ಒಂದು ಬರುತ್ತೆ, RDM ಅಂತ ಒಂದು ಬರುತ್ತೆ. ಈ ತರ ಸಾಕಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಲ್ಡ್ ಆಗಿದೆ ಇದು ಮಾರ್ಕೆಟ್. ಅದರಲ್ಲಿ ಆಡ್ ಶಾಪ್ ಅಂತ ಬಂದ್ಬಿಟ್ಟು ಅಲೋವೆರಾ ಸ್ಪೆಷಲಿಸ್ಟು ಯಾವುದು ಆಡ್ ಶಾಪ್. ಅದೇ ತರ ನೆಟ್ವರ್ಕ್ ಇದು ಬಂದ್ಬಿಟ್ಟು ಅಗ್ರಿಕಲ್ಚರಲ್ ಪರ್ಪಸ್. ಅಗ್ರಿಕಲ್ಚರ್ಗೆ ನೆಟ್ವರ್ಕ್ ಓಕೆ ಪ್ರಾಡಕ್ಟ್ ಇದೆ. ಆಡ್ ಶಾಪ್ ಏನಿದೆಲ್ಲ ಅಲೋವೆರಾ ಪ್ರಾಡಕ್ಟ್ಸ್ಗೆ ಓಕೆ ಇದೆ. ಬಯೋಟೆಕ್, GP ಬಯೋಟೆಕ್ ಇದು ಕೂಡ ಅಗ್ರಿಕಲ್ಚರಲ್ ಪರ್ಪಸ್, ಅಗ್ರಿಕಲ್ಚರಲ್ಗೆ ಓಕೆ ಇದೆ. RDM ಇದು ನೀವು ಪ್ರತಿನಿತ್ಯ ಯೂಸ್ ಮಾಡ್ತಿರಲ್ಲ ಆ ಐಟಮ್ ಮೇಲೆ ಪರ್ಚೇಸ್ ಮಾಡಿದ್ರೆ ಬೆಟರ್. ಡೈಲಿ ಪ್ರಾಡಕ್ಟ್ ನೀವು ಪ್ರತಿನಿತ್ಯ ಟೂತ್ ಬ್ರಷ್ ಆಗಲಿ, ಆಯಿಲ್ ಆಗಲಿ, ಕೊಕೊನಟ್ ಆಯಿಲ್ ಆಗಲಿ ಯಾವುದೇ ತರ ಯೂಸ್ ಮಾಡಬೇಕಂದ್ರೂ RDM ಓಕೆ ಪ್ರಾಡಕ್ಟ್ ಇದೆ. ಈ ತರ ಸಾಕಷ್ಟು ಆಡ್ ಶಾಪ್ ಕಂಪನಿಗಳು ತರನೇ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಜಾಸ್ತಿ ಇದಾವೆ. ಅದರಲ್ಲಿ ನಿಮ್ಗೆ ಯಾವ ತರ ಟ್ರಸ್ಟ್ ಬೇಕು, ರಿಜಿಸ್ಟರ್ ಕಂಪನಿ ಯಾವುದು ಅಂತ ನೀವು ಹುಡುಕೊಂಡು ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಇದು ಮಾಡಬಹುದು. ಯಾರೋ ಒಬ್ರು ಫೋರ್ಸ್ ಮಾಡ್ತಾರೆ ಅಂತ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬರಬೇಡಿ, ಲಾಸ್ ನಿಮಗೆ ಆಗುತ್ತದೆ. ಯಾಕಂದ್ರೆ ನಾಲೆಜ್ ಇರಲ್ಲ ಫಸ್ಟ್ ಆಫ್ ಆಲ್, ನಂತರ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ, ಚೈನ್ ಹೆಂಗ್ ಬಿಲ್ಡ್ ಆಗುತ್ತೆ ಅಂತ ಗೊತ್ತಿರಲ್ಲ. ಅದೇ ಫಸ್ಟ್ ಆಫ್ ಆಲ್ ಸೆಕೆಂಡ್ರಿ ಮೊಬೈಲ್ ಯೂಸ್ ಮಾಡಕ್ ಬರೋಲ್ಲ. ಇದು ಮೇಜರ್ ಪ್ರಾಬ್ಲಮ್, ಮೊಬೈಲ್ ಯೂಸ್ ಮಾಡಕ್ ಬರಲ್ಲ. ಈಗ ನಿಮ್ಮ ಗೈಡರ್ ಇರ್ತಾರೆ, ನಿಮ್ಮ ಮೇಲೆ ಇದ್ದ ಗೈಡರ್ಗಳು ನಿಮ್ ಕಡೆಯಿಂದ ಪರ್ಚೇಸ್ ಮಾಡಿಸ್ತಾರೆ, ಅಮೌಂಟ್ ತಗೊಳ್ತಾರೆ, ಪ್ರಾಡಕ್ಟ್ ಕೊಡ್ತಾರೆ, ಬಿಲ್ ಮಾತ್ರ ನಿಮ್ ವ್ಯಾಲೆಟ್ಗೆ ಹಾಕಿರಲ್ಲ. ಅಂದ್ರೆ ಈಗ ನಿಮ್ದು ಏನ್ ಅಕೌಂಟ್ ಇರುತ್ತಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ, ಅದರೊಳಗೆ ನಿಮ್ದು ಕ್ರೆಡಿಟ್ ಮಾಡಿರಲ್ಲ ಬಿಲ್ಲು, ನಿಮ್ಮ ಹೆಸರಲ್ಲೇ ತೆಗೆದು ಕೊಟ್ಟಿರ್ತಾರೆ. ನೀವಾಗ್ಲೇ ಕ್ವಶನ್ ಕೇಳುವವರೆಗೂ ಅವರು ನಿಮ್ಮ ಅಕೌಂಟಿಗೆ PV ಪಾಯಿಂಟ್ಸ್ ಅಂತ ಇರ್ತಾವ, ಅವನ್ನ ಹಾಕಲ್ಲ. ಅವ್ರು ಹಾಕೊಡುದು ತಮ್ಮ ಮೇಲೆ ನಿಮ್ ಗೈಡರ್ ಇರ್ತಾರಲ್ಲ, ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದ್ರೆ ಮೊಬೈಲ್ ನಿಮ್ಗೆ ಯೂಸ್ ಮಾಡಕ್ ಬಂದ್ರೆ ಇದು ಯಾವ್ದು ಪ್ರಾಬ್ಲಮ್ ಇರಲ್ಲ. ಇದೆಷ್ಟೆಲ್ಲ ನಿಮಗೆ ಗೊತ್ತಿದ್ದು ನಾವು ಬರ್ತೇವಿಪ್ಪ ಅಂದ್ರೆ ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಗುಡ್. ಯಾವ್ದು ಕೈ ಹಿಡಿಲ್ಲ ಅಂದ್ರೆ ಕೈ ಹಿಡಿತೈತೆ ನೆಟ್ವರ್ಕ್ ಮಾರ್ಕೆಟಿಂಗ್, ಅದ್ರದ್ದೇನಿಲ್ಲ, ಲಾಸ್ ಇಲ್ಲ, ಲಾಭನೂ ಇಲ್ಲ. ಆದ್ರೆ ನೀವು 100% ನಾಲೆಜ್ ತಗೊಂಡು ಒಳಗೆ ಬನ್ನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ, ಹಾಗೆ ಬರಕ್ ಹೋಗ್ಬೇಡಿ. ಈ ವಿಡಿಯೋದಾಗ ಇಷ್ಟ ಸಾಕು, ನಾಳೆ ಮತ್ತೊಂದು ವಿಡಿಯೋದಾಗ ಬರ್ತೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನೆಲ್ ಇದೆ, ಮೊದಲನೇ ವಿಡಿಯೋ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ.